ನಮಸ್ತೆ. ನಾನು ಆಟೋ ಇಲ್ಲಿ ತರಬೇತಿಗೆ ಬಂದವಾಗ ನನ್ಗೆ 3 ದಿವಸ ಟ್ರೈನಿಂಗ್ ಕೊಟ್ರು ಅಷ್ಟೇನೆ. ಆಮೇಲೆ ಸ್ಟಾಪ್ ಆಯ್ತು, ಆಟೋಮೆಟಿಕ್ ನಮ್ ಗ್ರೂಪ್ ಸ್ಟಾಪ್ ಆಯ್ತು. ಆಮೇಲೆ ನನಗ್ ಮನೇಲಿ ತುಂಬಾನೇ ಪ್ರಾಬ್ಲಮ್ ಇತ್ತು. ಮೇಡಮ್ಗೆ ಫೋನ್ ಮಾಡಿ ಹೇಳ್ಕೊಂಡೆ, ನನಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡೆ. ವಿತಿನ್ ಸೆಕೆಂಡ್ ಅಲ್ಲಿ ನಾನಿದೀನಿ, ಫೀಲ್ ಮಾಡ್ಬೇಡ ನೀನು, ನಾನ್ ಬಂದ್ ನಿಂತ್ಕೋತೀನಿ ಅಂತ ಹೇಳ್ಕೊಂಡು 12 ಗಂಟೆ ರಾತ್ರಿ ಬಂದು ನನ್ನನ್ನ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ಡೇನೆ ಒಬ್ರು ಆಟೋದವ್ರು ಬಂದ್ರು, ಅವ್ರು ಸೇಲ್ ಹಿಂಗೆ ಅಂತ ಕರ್ಕೊಂಡ್ ಬಂದಿದ್ರು. ಇವ್ರು ಹೇಳಿದ್ರು ಸೇಲ್ಗೆಲ್ಲ ತಗೊಂಡಷ್ಟು ಕೆಪಾಸಿಟಿ ಇಲ್ಲ, ನಾನು ಆಟೋ ಬಾಡಿಗೆ ಕೊಡಿ ನೀವು ಅಂತ ಹೇಳ್ಬಿಟ್ಟು ಅವ್ರು ಕೊಡಕ್ಕೆ ರೆಡಿ ಇಲ್ಲ. ಇಲ್ಲ ನನ್ ಕೊಡಲ್ಲ, ಲೇಡೀಸ್ ನ ನಂಬಿ ನನ್ ಕೊಡಲ್ಲ ಅಂತ ಹೇಳಿದ್ರು ಅವ್ರು. ಆಮೇಲೆ ಇವ್ರು ತುಂಬಾನೇ ಮಾತಾಡ್ಸಿದ್ರು ಅವ್ರ ಹತ್ರ. ಸುಮಾರು 2 ಗಂಟೆಗಳ ಗಂಟ ಮಾತಾಡಿದ್ವಿ ನಾವ್ ಅಲ್ಲೇನೆ. ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಅವತ್ತೊಂದ್ ದಿವಸ ನನ್ಗೆ ಎಲೆಕ್ಟ್ರಿಕ್ ಆಟೋ ಓಡ್ಸಕ್ಕೂ ಬರ್ತಿರ್ಲಿಲ್ಲ, ನನಗೆ ಹೆಂಗೆ ಅಂತಾನು ಗೊತ್ತಿಲ್ಲ. ನಮ್ ಮೇಡಮ್ ಒಂದೇ ಒಂದ್ಸಲಿ ಹತ್ತು ಕೂರಿಸ್ಕೊಂಡು 1 ರೌಂಡ್ ಹೋಗ್ಬಾ ನಾನು ಹೇಳ್ಕೊಡ್ತೀನಿ ಅಂತ ಕೂರಿಸ್ಕೊಂಡು 1 ರೌಂಡ್ ಇದೇ ತರಾನೇ ನೀನ್ ಓಡ್ಸು ಬೈಕು, ಅದೇ ಸೇಮ್ ಅಂತ ಹೇಳ್ಬಿಟ್ಟು 1 ರೌಂಡ್ ಕರ್ಕೊಂಡ್ ಹೋದ್ರು ನನ್ನನ್ನ. ನೆಕ್ಸ್ಟ್ ರೌಂಡ್ಗೆ ಒಂದ್ ಸ್ವಲ್ಪ ದೂರ ಹೋಗ್ಬಿಟ್ಟು 100 ಮೀಟರ್ ಹೋಗ್ಬಿಟ್ಟು ನನ್ ಕೈ ಕೊಟ್ಬಿಟ್ರು. ಅವ್ರು ಓಡಿಸ್ಲಿ ಕೊಡಿ ಮೇಡಮ್ ಅಂತ ಓನರ್ ಕೇಳಿದ್ರು. ಅವಾಗ ಓನರ್ ಮುಂದೆ ಕಡೆ ಭಯ ಬೀಳ್ದೆ ಓಡ್ಸು ನೀನು ಅಂತ ನನ್ಗೆ ಹೇಳಿದ್ದಕ್ಕೆ ನಾನು ಅವತ್ತು ಸ್ಟೇರಿಂಗು ಕೈಯಲ್ಲಿ ಇಟ್ಕೊಂಡಿದ್ದು ಇದುವರೆಗೂ 6 ಮಂತ್ ಆಯ್ತು ನಾನು ಓಡಿಸ್ತಾನೆ ಇದ್ದೀನಪ್ಪ. ಇವತ್ತೆಲ್ಲಾ ಕಡೆ ಓಡಿಸಿ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾಳೆ. ಬಟ್ ನನ್ ಕಾಲ್ ಮೇಲೆ ನಾನ್ ನಿಂತಿದೀನಿ. ಮನೇಲಿ ಹೇಳಿರೋದು ಏನಂತಂದ್ರೆ, ಹೆಣ್ಮಕ್ಳು ನಮ್ ಕಾಲ್ ಕೆಳಗಡೆ ಇರ್ಬೇಕು ಅಂತ ಒಂದ್ ಡೈಲಾಗು. ಇವತ್ ನಾವ್ ಕಾಲ್ ಕೆಳಗಡೆ ಇರೋ ಪರಿಸ್ಥಿತಿ ಬೇಕಾಗಿಲ್ಲ. ನಾವಿವತ್ತು ಹೊರಗಡೆ ಹೋದ್ರೆ 1000 ರೂಪಾಯಿ ದುಡ್ಕೊಂಡ್ ಬರ್ತೀವಿ. ಕರೆಕ್ಟ್. ಸಖತ್, ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ.